ನಿಮ್ಮ ಮಗ ಬರೋ ತಡ ಆಕತ್ತೇನ, ನೀವು ಊಟಕ್ಕೆ ಬರ್ರಿ, ನಾನು ನೀರು ಕೊಡ್ತೀನಿ, ನಿಮ್ಗೂ ನೀರು ಕೊಟ್ಟು ನಾನು ಅವ್ರು ಬಂದ್ಮೇಲೆ ಊಟ ಮಾಡ್ತೀನಿ. ಬೇಡವ, ನನ್ನ ಮಗ ಬಂದಮೇಲೆ ಮಾಡ್ತೀನಿ ತಗ. ಯಾಕಂದರೆ ಬೆಳಗ್ಗೆ ಎಷ್ಟೊತ್ತಿಗೆ ತಿಂಡಿ ತಿಂದಿದ್ದು ನಾನು, ಒಂದು 10 ಗಂಟೆಗೇನಲ್ಲ. ನೀನೇ ಬಾ ಬಾ ಅಂದ್ರೆ ನಾನೇ ತಡ ಮಾಡಿ ಬಂದಲ್ಲ, ಪೂಜೆ ಗಿಡಿ ಮಾಡಿ ಎಲ್ಲ ಮುಗಿಸೋ ಬರೋಷ್ಟೊತ್ತಿಗೆ ತಡ ಆತಲ್ಲ. ಹೊಟ್ಟೆ ಏನು ಹಸಿತಾ ಇಲ್ಲ. ಅವ್ನು ಬಂದಮೇಲೆ ಮಾಡ್ತೀನಿ ತಗ, ಏನು ಅರ್ಜೆಂಟ್ ಇಲ್ಲ, ನನಗೇನು ಹಸಿವಾಗಿಲ್ಲ. ಅವ್ನು ಬಂದಮೇಲೆ ಮಾಡ್ತೀನಿ. ಸರಿ ಆಯ್ತು ಬಿಡ್ರಿ, ಹಂಗಿದ್ರೆ ಮೂವರು ಕುತ್ಕೊಂಡೆ ಊಟ ಮಾಡೋಣಂತ. ಸುಶೀಲಕ್ಕ, ಓ ಇಲ್ಲ ಇದೆಯೇನು? ಏನವ ಆರಾಮಾಗಿ ನಿಂತ್ಕೊಂಬಿಟ್ಟಿಯ? ಏನು ಕೆಲಸ ಎಲ್ಲ ಮುಗಿತೇನ? ಬಾಲೆ ಸುನಿ. ಹ್ಞೂನವ, ಎಲ್ಲ ಕೆಲಸ ಮುಗಿಸಿ ಇನ್ನೇನು ಊಟ ಕುತ್ಕೋಬೇಕು ಅಂತ ಊಟ ಕರೆದೆ ನಮ್ಮ ಅತ್ತೆಯರಿಗೆ. ಇಲ್ಲ ಅವ್ರ ಮಗ ಬಂದಮೇಲೆ ಮಾಡ್ತೀನಿ ಅಂದ್ರೆ, ಮತ್ತು ನಾನು ಅವ್ರು ಬಂದಮೇಲೆ ಮೂವರು ಕುತ್ಕೊಂಡು ಊಟ ಮಾಡಿದ್ರಾತು ಅಂತೇಳಿ ಸುಮ್ಮನೆ ಅದೇ ನೋಡು. ಹೌದೇನು? ಮತ್ತೆ ಇದು ಶಾಲೆ ರಜಾ ಕೊಟ್ಟಾರವ, ಹುಡುಗರೆಲ್ಲರೂ ಕಾಣವಲ್ರಿ ಯಾರು? ನೋಡಿಕಿಗೆ ಬರೀ ಸುಶೀಲಕ್ಕ ಅಷ್ಟೇ ಕಣ್ಣಿ ಕಾಣೋದು. ಕಣ್ಣಿ ಕಾಣದೇ ಹುಡುಗರ್ದು ನೆನಪೈತಿ ಇಲ್ಲ? ಎದ್ರಿಗೆ ಗರಡು ಕಂಬ ಥರ ಕುತ್ಕೊಂಡಿನಿ. ನನ್ನ ಬಗ್ಗೆ ಒಂಚೂರ ವಿಚಾರಿಸ್ತಾಳೆ ನಾ. ಅಯ್ಯೋ ಇಲ್ಲೇವ, ನೋಡಿಲ್ಲ ನಾನು ಆ ಕಡೆ ತಿರುಗಿ. ನಾನು ಮಾತಾಡಿಸ್ತಾ ಇರ್ತೀನಿ, ನಾನು ಏನು ಮಾತಾಡ್ತೀನಿ ನೋಡವ. ಏನು ಆರಾಮ? ನೀನಲ್ಲಿ ಒಂದು ವಾರದ ಮೇಲೆ ಅಥವಾ ಏನು ಕಣ್ಣಿಗೆ ಬಿದ್ದಿಲ್ಲ. ಏನು ಊರಿಗೆ ಏನಾದ್ರು ಹೋಗಿದ್ದೇನು? ಅದೇ ನಮ್ಮೂರಾಗ ಜಾತ್ರೆ ಇತ್ತಾ, ಅಲ್ಲಿ ಹೋಗಿದ್ದೆ. ಅಂದರೆ ನಮ್ಮ ಅಣ್ಣ ಏನು ಕರೆದಿಲ್ಲ ಬಿಡದೆ. ನಮ್ಮ ಅಣ್ಣ ಗೊತ್ತಲ್ಲ ನನ್ನ ಹತ್ರ ಮಾತಾಡ್ಸಲ್ಲ ಅಂತ. ಇನ್ನೊಂದು ಅವರು ಯಾರಪ್ಪ ಅವರು, ನಮ್ಮ ಅಮ್ಮನ ಕಡೆನೇ, ನಮ್ಮ ಅಮ್ಮನ ತಂಗಿ ಮನೆಯವ್ರು, ಅವ್ರು ಕರೆದಿದ್ರಾ. ಮತ್ತು ಭಾಳ ಅವತ್ತು ಕರೆದಿದ್ರು. ಮತ್ತು ಹೋಗ್ದಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ಹೋಗಿ ಬಂದೆ. ಹೋದ್ಮೇಲೆ ಎಷ್ಟು ಮಾಡಿದ್ರು ಬಿಡಕ್ಕೆ ಹೇಳಿಲ್ವ. ಇನ್ನೊಂದು ದಿನ ಇದ್ದೋಗು ಅಂತೇಳಿ ದಿನ ಮಾಡಿ 1 ವಾರ ಮಾಡಿಬಿಟ್ರು. 2 ದಿನಕ್ಕಂತ ಹೋದಾಗ 1 ವಾರ ಇದ್ದು ಬಂದಿ ನೋಡು. ಅಲ್ಲ, ಊರು ದೊಡ್ಡ ಜಾತ್ರೆ, ನಿಮ್ಮ ಅಣ್ಣಂಗೆ ನೀನು ಕರಿಬೇಕು ಅಂತ ಅನ್ಸಿಲ್ಲೇನು? ಅವನಿಗೆಲ್ಲ ಅನಿಸ್ತದ ಬಿಡು ಸುಶೀಲಕ್ಕ. ಏನೋ ನಮ್ಮವ್ವ ಹೋದ್ಮೇಲಿಂದ ನನ್ನ ಮನೆ ಏನಂತ ಅವ್ರ ಮನೆ ಐತಿ ಅನ್ನೋದೇ ಮರ್ತ್ಬಿಟ್ಟೆ ನಾನು. ಏನು ಮಾಡೋದು? ನಮ್ಮ ಅಣ್ಣಂಗೆ ಸ್ವಲ್ಪನಾರು ಪ್ರೀತಿ ಐತಿ, ಆದರೆ ನಮ್ಮ ಅತ್ತಿಗೆ ಅಮ್ಮಗೆ ನನ್ನ ಮೇಲಂತೂ ಚೂರು ಪ್ರೀತಿ ಇಲ್ಲವ. ಮತ್ತೆ ಏನು ಮಾಡ್ತೆ, ಗಂಡನ ಮಾತೇ ಅಲ್ಲ, ನಮ್ಮ ಅತ್ತಿಗೆ ಮಾತೇ ನಮ್ಮ ಅಣ್ಣ ಕೇಳ್ತಾನೆ. ಏನು ಮಾಡೋಕ್ಕಾಗಲ್ಲ. ನಾನೀಗೇನು ತಲೆ ಕೆಡಿಸ್ಕೊಂಡಿಲ್ಲ ಸುಶೀಲಕ್ಕ, ಅಭ್ಯಾಸ ಆಗೋಗ್ಬಿಟ್ಟೈತಿ, ಬೇಜಾರಾಕತಿ. ಆದ್ರೆ ಏನು ಮಾಡೋದು ಹೇಳವ, ಬೇಜಾರಾಕತಿ ಅಂತ ಸುಮ್ಮನೆ ಕುತ್ಕೊಳಕತ್ತ. ಆಗಿದ್ದಾಗ ಗೊತ್ತು ಬಿಡು ಅನ್ಕೊಂಡು ಸುಮ್ಮನೆ ಹೋಗೋದು. ಅವರು ಇಷ್ಟ ಬಂದ ಕರೀಲಿ, ಇಲ್ಲ ಅಂದ್ರೆ ಬೇಡ ಅನ್ಕೊಂಡಿದ್ದೀನಿ ನೋಡು. ನಾನೇನವ ನನ್ನ ಗಂಡನ ಮನೆ ಚೆನ್ನಾಗೇ ಇದ್ದೀನಿ, ನನಗೇನು ಅತ್ತಿ ಕಟ್ಟನ ಏನಿಲ್ಲ. ಮಾವಂತೂ ತುಂಬ ಒಳ್ಳೆಯವರಿದ್ದಾರೆ. ಇನ್ನೇನು ಬೇಕು ಹೇಳು, 2 ಮಕ್ಕಳಿದಾವು, ಸಾಕು. ಬಿಡು ಹೋಗ್ಲಿ, ಅವನಿಗೆ ಇಷ್ಟ ಬಂದ ಕರ್ಕೊಳ್ಳಿಲ್ಲ ಅಂದ್ರೆ ಬೇಡ. ನೀನೇನಿಲ್ಲ ಚೆನ್ನಾಗಿದೆಯಾ ಸಾಕು. ಅವ್ರು ಕರೆದ್ರಲ್ಲ ಅಷ್ಟು ಬಿಡು ಸಾಕು. ಅವ್ರು ಭಾಳ ಚೆನ್ನಾಗಿ ನೋಡ್ಕೊಂಡ್ರು. ಅವರಿಗೆಲ್ಲ ನನ್ನ ಜೀವ ಐತವೆ. ಮತ್ತೇನು ಮಾಡೋದು, ಅಷ್ಟೊತ್ತಾವತ್ತೆ ಹಚ್ಚಿದ್ಮೇಲೆ ಹುಡುಗರ್ದು ಹೆಂಗಿದ್ರೆ ಎಕ್ಸಾಮ್ ಅಲ್ಲೇ ಮುಗ್ದಿತ್ತವ. ನಾನು ಹೋಗಕ್ಕೆ 1 ವಾರ ಆತಲ್ಲ, ಎಕ್ಸಾಮ್ ಮುಗ್ದಿತ್ತ, ಏನು ನಡೀತೈತಿ ಅಂತ ಹೋಗಿ ಬಂದೆ ಅತ್ಲಾಗೆ. ಮತ್ತೆ ಎಲ್ಲಿ ಹೋಗ್ಬೇಕಾಗೈತಿ ನಾನಾರ ಅನ್ಕೊಂಡು ಹುಡುಗರಿಗೆ ಕರ್ಕೊಂಡು ಹೋಗೋಣ ಅನ್ಕೊಂಡೆ. ಆದ್ರೆ ಮಾವರು ಹುಡುಗರು ಇರ್ಲವ, ನೀನು ಹೊಂಟಿಯ, ಹುಡುಗರು ಹೋದ್ರೆ ಒಂಥರ ಮಣಿ ಮಾಡಬೇಡ ಅನ್ಸತಿ, ಬೇಡ ಹುಡುಗರು ಇರಲಿ, ನೀನಷ್ಟೇ ಹೋಗ್ಬಾ ಅಂತ ಅಂದ್ರು. ಸರಿ ಅಂತೇಳಿ ಬಿಟ್ಟು ಹೋಗಿದ್ದೆ ನೋಡು. ಅಲ್ಲ ಮತ್ತೆ ನಿನ್ನ ಗಂಡ ಮಾವ ಮಕ್ಕಳು ಮತ್ತು 1 ವಾರ ಊಟಕ್ಕೆ ಏನು ಮಾಡಿದ್ರಲ್ಲೇ? ನೀನೇ ಇಲ್ಲ ಮನೆಗೆ ಮಾಡಕ್ಕೆ? ಇಲ್ಲ, ನಾನು ಅನ್ಕೊಂಡು ಹೋಗಿದ್ದೆ 2 ದಿನಕ್ಕಲ್ಲ. ಸಾರು ಆಮೇಲೆ ರೊಟ್ಟಿ ಎಲ್ಲ ಬಡ್ದಿಟ್ಟು ಹೋಗಿದ್ನವ 2 ದಿನಕ್ಕೆ ಆಗಷ್ಟು. ಬರೀ ಅನ್ನ ಒಂದು ಮಾಡ್ಕೊಳ್ರಿ, ಸ್ವಲ್ಪ ಪಲ್ಯಗಿಲ್ಲ ಏನಾದ್ರು ನಮ್ಮ ಯಜಮಾನ್ರಿಗೆ ಬರ್ತೈತಾ, ಹಂಗೆ ಬರದೇ ಇಲ್ಲ ಅನ್ನಂಗಿಲ್ಲ. ಅವ್ರು ಸ್ವಲ್ಪ ಅದು ಮಾಡ್ಕೊಳ್ರಿ ಅಂತ ಹೇಳಿ ಹೋಗಿದ್ದೆ. ಮತ್ತೇನು ಈಕಿ ಪಕ್ಕಕ್ಕೆ ನಮ್ಮ ಮನೆ ಹತ್ರನೇ ಅಲ್ಲ ಈಕಿ ಇರೋದು, ಸುಮಕ್ಕ. ಆಕಿನ ಸ್ವಲ್ಪ ದಿನ ಏನು ಮಾಡ್ತಾಳೆ ಅದನ್ನು ಕೊಟ್ಟಾಳೆ. ಬೆಳಗ್ಗೆ ನಾಷ್ಟಕ್ಕೆ, ಮಧ್ಯಾಹ್ನಕ್ಕೆ, ಆಮೇಲೆ ಈ ಕಡೆ ಜಯನು ಯಾರೆಲ್ಲರೂ ಕೊಟ್ಟಾರಂತವ. ಹಂಗೆ ಮಾಡ್ಕೊಂಡಾರ. ಅದಕ್ಕೆ ನನಗೂ ಟೆನ್ಷನ್ ಇರಲಿಲ್ಲ ನೋಡಿ, ಆರಾಮಾಗಿದ್ದು ಬಂದೆ 1 ವಾರ. ನೀ ನನಗೇನು ಹೇಳೋಗಿಲ್ಲವ? ನನಗ್ಯಾರ ಹೇಳೋಗಿದ್ರೆ ನಾನು ಏನಾರು ಹೋಗ್ಕೊಡ್ತಿದ್ದ ಅಣ್ಣಂಗೆ. ಅವಸರದಾಗ ಹೋಗಿ ಸುಶೀಲಕ್ಕ, ನಾನೇನು ಹೋಗ್ಬೇಕು ಅಂತ ಇರಲಿಲ್ಲ. ಅವ್ರು ಭಾಳ ಹೊತ್ತು ಹೆಚ್ಚಿದ್ದಕ್ಕೆ ಆತ್ ನಡಿ ಅಂತ ಹಂಗೆ ಹೊಂಟು ನಿಂತ್ಕೊಂಡೆ. ಅವ್ರು ಬೇರೆ ಬಂದಿದ್ದೆ ಮನೆಗೆ ಕರ್ಕೊಂಡು ಹೋಗೋಕ್ಕೆ, ಹಂಗೆ ಅವ್ರ ಜೊತೆ ಹೋಗ್ಬಿಟ್ಟೆ. ಅದಕ್ಕೆ ಹೇಳೋಕ್ಕಾಗಿಲ್ಲ ನನಗೆ. ಇರಲಿ ಬಿಡು, ಹೆಂಗೆ ಒಟ್ಟು 1 ವಾರ ಆರಾಮಾಗಿದ್ದು ಬಂದಲ್ಲ. ಈ ಗಂಡ ಮನೆ ಕೆಲಸ ಅದು ಇದು ಅಂತ ಟೆನ್ಷನ್ ಮಾಡ್ಕೊಂಡು ಆರಾಮಾಗಿದ್ದಲ್ಲ, ಸಾಕು ಬಿಡು ಅಷ್ಟೇ. ನೀನಾರ ಎಲ್ಲಿ ಹೋಗ್ಬೇಕಿತ್ತು? ಇಲ್ಲೇ ಇರ್ತೀವ ಇವಾಗ ನೋಡಿದ್ರೆ. ಅತ್ಲಾಗ ಎಲ್ಲರೂ ಹೋಗಿ ಬಂದ್ರೆ ಸ್ವಲ್ಪ ಮನಸ್ಸಿಗೆ ಚೇಂಜ್ ಅನಿಸ್ತತಿ. ಸುಶೀಲಕ್ಕ, ಹಂಗೆ ಹಂಗಿತ್ತು ನೋಡಿ ನನಗೂ. ಆದರೂ ಅಯ್ಯೋ ಅವ್ರು ಏನು ಮಾಡ್ಕೊಂತಾರೋ ಏನಾಯ್ತೋ ಅನ್ನೋದು ಸ್ವಲ್ಪ ಇತ್ತು. ಆದ್ರೆ ಆರಾಮಾಗಿ ಇದ್ದು ಬಂದೆ ನೋಡು. ಸುಮಕ್ಕ, ಆಯ್ತೇನ ಊಟ? ಊಟ ಎಲ್ಲ ಸುಶೀಲಕ್ಕ, ನಂಗೆ ಸ್ವಲ್ಪ ಮೊಸರು ಬೇಕಿತ್ತೇವ, ಸ್ವಲ್ಪ ಮೊಸರು ಕೊಡು. ಅದನ್ನು ಕೇಳಕ್ಕಂತಾನೆ ಬಂದೆ ನೋಡು. ಮತ್ತಿಗೆ ನಾನು ಮಾಡಿರೋ ಸಾರು ಗಂಟ್ಲಾಗ ಇಳಿಯಿತಿಲ್ಲಂತೆ, ಅದಕ್ಕೆ ಮೊಸರು ಕೊಡು ಅಂದ್ಲು. ಮೊಸರು ಇಲ್ರಿ ಅತ್ತೇರೆ ಅಂದೆ. ನಿಮಗೇನು ತರ್ಸಕ್ಕಾಗಲ್ತಾಗ ಹಿಂಗೆ ಅಂತ ಅಂದ್ಲು. ಇರೋವಾತ್ಲ ಸುಶೀಲಕ್ಕರ ಮನೆ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದೆ ನೋಡು. ಹೌದೇನು, ಕೊಡ್ತೀನಿ ತಾಳು. ಅಲ್ಲ, ನೀನು ಮತ್ತೆ ತವ್ರ ಮನೆಗೆ ಹೋಗಿಲ್ಲೇನು? ರಜಾ ಬಂದೈತಲ್ಲ ಹುಡುಗರ್ದು, ಕರ್ಕೊಂಡು ಹೋಗೋದ್ಬಿಟ್ಟಿನಿ. ಇಷ್ಟೊತ್ತಿಗೆ ಹೋಗ್ತಿದ್ದಲ್ಲ ಸುಶೀಲಕ್ಕನ, ಯಾವಾಗಲೂ ವರ್ಷ ಇನ್ನೂ ಇಲ್ಲೇ ಇದೆಯಾ?
ಇಲ್ಲ, ಹೋಗ್ಬೇಕು. ಮುಂದಿಂದು ಮಂಗಳವಾರ ಒಂದು ಗೃಹ ಪ್ರವೇಶ ಆಯ್ತವ ನಮ್ಮ ಅತ್ತಿಯರ ಮನೆ ಕಡೆಗೆ. ಅದಕ್ಕೆ ಅದನ್ನ ಮುಗಿಸ್ಕೊಂಡೆ ಹೋಗು ಅಂತ ಅಂದ ಅತ್ತಿಯರಂದ. ಇವರು ಹಂಗೆ ಅಂದರು. ಆತು ಬಿಡು ಅಂತ ಹೇಳಿ ಬಂದಿದ್ದ ನಮ್ಮಣ್ಣ ಕರೆಯೋಕ್ಕೆ. ನಮ್ಮಣ್ಣ ನಮ್ಮವ್ವ ಎಲ್ಲರೂ ಬಂದಿದ್ರು ಒಂದಿನ ಗರ್ಗೋಗಕ್ಕೆ. ಅವ್ನು ಬರ್ತೀನಿ ಅಂತ ಹೇಳಿನಿ. ಹುಡುಗರನ್ನ ಅವತ್ತೇ ಕಳಿಸ್ಬಿಟ್ಟೆ ನಮ್ಮಣ್ಣ ಬಂದಾಗೆ. ಇಲ್ಲವ ನಾನು ಹುಡುಗರು ಕರ್ಕೊಂಡು ಹೋಗ್ತೀನಿ ಅಂತ ಭಾಳ ಹೇಳಿದ್ನ. ಸರಿ ಆತನ ಕರ್ಕೊಂಡು ಹೋಗು, ನಾನು ಆಮೇಲೆ ಬರ್ತೀನಿ, ಇವರೇ ಬಿಡ್ತಾರೆ ನನಗೆ ಅಂತ ಅಂದೆ. ಅದಕ್ಕೆ ಹುಡುಗರು ಅಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ. ನಾನು ಆತು ಮಂಗಳವಾರ ಅದು ಫಂಕ್ಷನ್ ಮುಗಿಸ್ಕೊಂಡು ಬರ್ತೀನಿ. ಬುಧವಾರ ಹೊರಡ್ತೀನಿ ನೋಡಿ ಇಲ್ಲಿಂದ. ಚಲೋ ಬಿಡವ, ಊರಿಗೆ ಹೊಂಟಿ ನೀನು. ಈಗ ಏನಿತ್ಲಾಗೆ ಒಂದು ತಿಂಗಳು ಬರಲ್ಲೇನ. ಮೇ ಮುಗಿಯಕ್ಕೆ ಬಂದಾಗ ಒಂದು 10 ದಿನ ಇದ್ದಂಗೆ ಬರ್ತೀನಿ ನೋಡು ಊರಿಗೆ. ಮತ್ತೆ ಶಾಲೆ ಸ್ಟಾರ್ಟ್ ಮಾಡ್ತಾರಲ್ಲ ಅಷ್ಟೊತ್ತಿಗೆ. ಅದಕ್ಕೆ ಹುಡುಗನ ಕರ್ಕೊಂಡು ಅವ ಬರ್ತೀನಿ. ಅಲ್ಲ ನೀನು ಹೋಗಿಲ್ಲ ಹುಡುಗನ ಕರ್ಕೊಂಡು? ನಾವು ಮತ್ತಿದೊಂದು ತಲೆನೋವೆ ಬಿಡು ಸುಶೀಲಕ್ಕ. ಹುಡುಗನ ಕಳ್ಸೀನಿ, ಹುಡುಗರು ಹೋಗಿ ಅಲ್ಲ ಒಂದು 10 ದಿನದ ಮೇಲೆ ಆಯ್ತು. ಶಾಲೆ ಮುಗಿದ ತಕ್ಷಣ ಹೋಗ್ಯಾರ ಅವರು. ಇನ್ನು ನಾನೇ ಹೋಗ್ಬೇಕು. ಏನು ನಾನು ಅಷ್ಟೇ ಒಂದು ಗುರುವಾರ ಶುಕ್ರವಾರ ಹೋಗ್ಬಿಡಲ್ಲ, ಗುರುವಾರನೇ ಹೋಗ್ತೀನಿ ನಾನು. ಹೇಳೇ ಬಿಟ್ಟೇನು ಸ್ವಚ್ಛಾಗಿ. ನಾನೀಗಿರೋಕ್ಕಾಗಲ್ಲ, ನಾನು ಹೋಗ್ಬೇಕಂದ್ರೆ ಹೋಗ್ಬೇಕು. ಯಾವಾಗ ಇನ್ನಾವಾಗ ಹೋಗ್ಬೇಕು, ಮತ್ತೆ ಶಾಲೆ ಹುಡುಗರು ರಜೆ ಕೊಟ್ಟಾಗ ಹೋಗದೆ ಇನ್ನಾವಾಗ ಹೋಗ್ಬೇಕು ಅಂತ ಬೈದೆ ನೋಡು. ಆವಾಗ ಏನಾರು ಮಾಡ್ಕಂತ ಸುಮ್ಮನೆ ಆಗ್ಯಾಳ ಇವಾಗ. ಹೋಗ್ಬಾ, ಮತ್ತೆ ಯಾವಾಗ ಹೋಗ್ಬೇಕಾಗಿತ್ತು. ನಾವಾದ್ರೂ ಹೋದ್ರೂ 1-2 ದಿನಕ್ಕಂತ ಓಡ್ ಬಂದ್ಬಿಡ್ತೀವಿ. ಇವಾಗೆ ಹುಡುಗರದು ಶಾಲೆ ರಜೆ ಇದ್ದಾಗ ಒಂದೂವರೆ ತಿಂಗಳು ಇದು ಬರೋದವ ಅಷ್ಟೇ. ಅದೇ ಗುರುವಾರ ಹೋಗ್ತೀನಿ ನೋಡಿ ಸುಶೀಲಕ್ಕ. ನೀ ಬುಧವಾರ ಹೋಗ್ತೀನಿ, ಗುರುವಾರ ಹೋಗ್ತೀನಿ ಅಷ್ಟೇ. ಚಲೋ ಬಿಡ್ರವ, ಇಬ್ರದ್ದು ತವ್ರ ಮನೆ ಚೆನ್ನಾಗಿ ಇಟ್ಕೊಂಡಿರ. ಇಬ್ರು ಹೋಗಿ ಬರ್ತೀರ, ಒಳ್ಳೇದು ಬಿಡು. ಹಂಗಿದ್ರ ನನಗೆ ನೋಡೋಣ, ನಾಳೆ ಬರೋ ಹಂಗಿಲ್ಲ. ಏನು ಮಾಡೋದು, ಇಲ್ಲೇ ಇರ್ಬೇಕು ಅಷ್ಟೇ. ಇರಲಿ ಬಿಡಲಿ, ಬೇಜಾರೇ ಮಾಡ್ಕೋಬೇಡ. ಬಾ ನಮ್ಮ ಮನೆಗೆ. ಅಲ್ಲಿ ಅವ್ವನೂ ಇರ್ತಾಳೆ, ಅನ್ನ ಅತ್ತಿಗೆ ಅವ ಎಲ್ಲರೂ ಇರ್ತಾರೆ, ಚೆನ್ನಾಗಿ ನೋಡ್ಕೊಂತಾರೆ. ಹಂಗೇನು ಇದು ಮಾಡಲ್ಲ. ಒಂದು ವಾರ ಇದ್ದು ಬರೋಣಂತೆ ಬಾ. ಹುಡುಗರ್ನ ಕರ್ಕ ನಾನು ನೀನು ಎಲ್ಲರೂ ಒಟ್ಟಿಗೆ ಹೋಗ್ಬಿಡೋಣಂತೆ. ಒಂದು ವಾರ ಇದ್ದು ಬರಂತೆ, ನಿನಗೂ ಸ್ವಲ್ಪ ಚೇಂಜ್ ಅನಿಸ್ತತಿ. ಬೇಡ ಸುಶೀಲಕ್ಕ, ಸರಿ ಅನ್ಸಲ್ಲ ಹಂಗೆ ಬರೋಕ್ಕೆ. ಇರಲಿ ಬೇಡ, ಅವೆಲ್ಲ ಬೇಡ. ನಾನು ಗೆಳ್ತಿತಾನೆ. ಏನು ನೀನೇನು ಬೇರೆ ಮನೆಗೆ ಹೋಗ್ತಿಲ್ಲ. ಅಲ್ಲೇ ನಾ ಕೆಲಸ ಮಾಡ್ಬೇಕು, ನಮ್ಮ ಮಧ್ಯಮ ಮಾಡ್ಬೇಕು ಅನ್ನೋದಿಲ್ಲ, ಮಾಡಾಕ್ಬೇಕು ಅನ್ನೋದಿಲ್ಲ. ಅಲ್ಲೇ ಇರ್ತಾರೆ, ಅವ್ರು ಮಾಡಾಕ್ತಾರೆ. ಏನು ನಿನಗೊಂದು ಹೊತ್ತು ನಿನ್ನ ಮಕ್ಳಿಗೆ 2 ತುತ್ತು ಹಾಕಕ್ಕೆ ಏನು ದೊಡ್ಡ ವಿಷಯ ಅಲ್ಲ. ನಡಿ ಒಂದು ವಾರ ಸುಮ್ಮನೆ. ನಿನಗೂ ಇಲ್ಲಿ ಯಾರಿದ್ದಾರೆ ಅಲ್ಲಾರ ಇದು ಬರಂತಿ, ಏನಾಗಲ್ಲ. ಆರಾಮಾಗಿ ನನ್ನ ಮಕ್ಳು ಇರ್ತಾರೆ, ನಿನ್ನ ಮಕ್ಳು ಆಟ ಆಡ್ತಾವೆ ಜೊತೆಗೆ. ಅಲ್ಲಿ ಊರಾಗ ಎಷ್ಟೊಂದು ಹುಡುಗರು ಇದ್ದಾರೆ ಆಟ ಆಡೋಕ್ಕೆ. ಎಲ್ಲ ಚೆನ್ನಾಗಿರ್ತದೆ. ಬಾ ಸುಮ್ಮನೆ ಹೇಳ್ತೀನಿ ನನ್ನ ಜೊತೆಗೆ. ಹಂಗೆ ಮಾಡಲೇ ಸುನಿ, ಹೋಗು. ಚೆನ್ನಾಗಿ ನೋಡ್ಕೊಂತಾರವ, ಹಂಗೇನಿಲ್ಲ. ಆ ಥರ ಏನು ಇದು ಮಾಡಲ್ಲ. ಹೋಗ್ಬಾ, ನಿನಗೂ ಸ್ವಲ್ಪ ದಿನ ಆರಾಮ ಅನಿಸ್ತತಿ. ಹುಡುಗನೆಲ್ಲರೂ ಕರ್ಕೊಂಡು ಹೋಗ್ಬಾ. ಪಾಪ ಅವರು ಎಲ್ಲಿ ಹೋಗ್ಬೇಕಾಗೈತಿ. ಅಲ್ಲ ಸುಶೀಲಕ್ಕ, ಮತ್ತೆ ನನ್ನ ಗಂಡ ಏನಂತಾರೆ ಬೇಡ ಬಿಡು ಸುಶೀಲಕ್ಕ. ಅಯ್ಯೋ ನಾನೆಲ್ಲ ಹೇಳ್ತೀನಿ ಸುಂದಿರ ಅಣ್ಣಂಗೆ. ನೀನು ನಡಿ, ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿರು. ಅದು ಮಂಗಳವಾರ ಫಂಕ್ಷನ್ ಮುಗಿಸ್ಕೊಂಡು ಬುಧವಾರ ಹೋಗೋಣಂತೆ. ಬುಧವಾರ ಒಂದು ಇವರೇ ಕಾರೊಳಗೆ ಬಿಟ್ಟು ಬರ್ತಾರೆ, ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ. ಹೋಗಿ ಬರೋಣಂತೆ. ಸರಿ ಸುಶೀಲಕ್ಕ, ನನಗೂ ಹೊರಗೆ ಹೋಗ್ಬೇಕು, ಬೇರೆ ಕಡೆ ಎಲ್ಲಾರು ಇರ್ಬೇಕು ಅಂತ ಭಾಳ ಆಸಿನವ. ಮತ್ತೇನು ಮಾಡಲಿ, ನಾನು ಬರ್ತೀನಿ ನಡಿಯತ್ತೆ. ಬೇಜಾರಾಗ್ಬಿಡೆ ನನಗೂ. ಅದಕ್ಕೆ ಹೇಳಿದ್ದು ಬಾ ಅಂತ. ನಡಿ ಹೋಗೋಣಂತೆ, ಆರಾಮಾಗಿ ಬರೋಣಂತೆ. ಒಳ್ಳೇದಾಗ್ಬಿಡು ಸುಶೀಲಕ್ಕ, ಕರ್ಕೊಂಡು ಹೋಗ್ಬಾ. ನನಗೆ ಮೊಸರು ಕೊಡೆಯವ ದೌಡು. ನಮ್ಮ ಅತ್ತೆ ಊಟ ಕೂತ್ಕೊಂಡಳಿಲ್ಲ ಅಂದ್ರೆ ಬಡ್ಕೊಂತಾಳಲ್ಲೇ. ಕೊಟ್ಟೆ ಇರು.